ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶ್ರಾವಣ ಮಾಸ ಹಾಗೂ ಶ್ರಾವಣ ಶನಿವಾರ ನಮಗೆ ವಿಶೇಷವಾದಂಥ ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಮನೆಯಲ್ಲಿ ಇರುವಂಥ ಬಡತನವನ್ನು, ಎಷ್ಟೋ ಜನಕ್ಕೆ ಬಡತನ ಅಂದರೆ ಬರೀ ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದು ಅಂದ್ಕೊಳ್ತಾರೆ. ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದು ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಕೆಲಸನೇ ಸಿಕ್ಕಿರೋದಿಲ್ಲ, ಆದಾಯ ಬರುವಂಥ ಮಾರ್ಗಗಳು ಮುಚ್ಚೋಗಿರುತ್ತೆ, ಮನೆಯ ಸದಸ್ಯರಿಗೆ ಕೆಲಸಗಳು ಆಪರ್ಚುನಿಟಿ ಅನ್ನುವಂಥದ್ದು ಇರೋದಿಲ್ಲ, ವ್ಯಾಪಾರ ವ್ಯವಸಾಯ ಏನೇ ಮಾಡ್ತಾಯಿದ್ರು ಕೈಗೂಡೋದಿಲ್ಲ, ಪ್ರತಿಯೊಂದಕ್ಕೂ ಕೂಡ ಕೈ ಸುಟ್ಕೊಳ್ತಾ ಇರ್ತಾರೆ. ಅಂತಹವರು ಈಸಿಯಾಗಿ ಇದನ್ನು ಮಾಡ್ಕೊಳ್ಬಹುದು. ಎಷ್ಟೋ ಜನಕ್ಕೆ ಎಷ್ಟೋ ದೇವಸ್ಥಾನಗಳು ಹೋಗಿ ಸುತ್ತಾಡ್ಕೊಂಡು ಬಂದಿರ್ತಾರೆ, ಪರಿಹಾರವನ್ನು ಹುಡ್ಕೊಂಡೋಗಿರ್ತಾರೆ, ಕೋರಿಕೆಗಳು ನೆರವೇರಿರೋದಿಲ್ಲ. ಅಂತಹವರು ಸುಲಭ ವಿಧಾನದಲ್ಲಿ ತುಂಬಾ ಪವರ್ ಇರುವಂಥ ಚಿಕ್ಕದಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು. ಏಕೆಂದರೆ ಶ್ರಾವಣ ಮಾಸ ನಾವು ಕಲಿಯುಗದ ಭಗವಂತನನ್ನು, ಶ್ರೀ ಮಹಾವಿಷ್ಣುವನ್ನು ಅಲಂಕಾರ ಪ್ರಿಯ ಅಂತ ಹೇಳ್ತೀವಿ. ಆ ತಂದೆಯನ್ನು ಈ ರೀತಿ ಶ್ರಾವಣ ಮಾಸಗಳಲ್ಲಿ ಶನಿವಾರದ ದಿನಗಳಲ್ಲಿ ಆರಾಧನೆ ಮಾಡುವಂಥದ್ದು, ಅಲಂಕಾರ ಮಾಡಿ ಪೂಜೆ ಮಾಡೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ. ಅದಕ್ಕೆ ವಿಷ್ಣು ಸ್ವಾಮಿಯನ್ನು ನಾವು ಈ ಮಾಸದಲ್ಲಿ ಎಷ್ಟೊಂದು ಆರಾಧನೆ ಮಾಡ್ತೀವೋ ಅಷ್ಟು ಮಹಾಲಕ್ಷ್ಮಿಗೆ ಇಷ್ಟ ಆಗುತ್ತೆ. ನಾವೆಲ್ಲರೂ ಕೂಡ ಸಂಪತ್ತಿಗೆ ಅಧಿದೇವತೆ ಆಗಿರುವಂಥ ಆ ತಾಯಿಯನ್ನು ಒಲಿಸ್ಕೊಳ್ಬೇಕು ಅಂದರೆ ಶನಿವಾರದ ದಿನ ಮುಖ್ಯವಾಗಿ ಈ ಪರಿಹಾರಗಳನ್ನು ಮನೆಯ ಹೊಸ್ತಿಲ ಹತ್ರ ಇದನ್ನು ಪ್ರೋಕ್ಷಣೆ ಮಾಡಿದ್ರೆ ಹಾಗೂ ಮನೆಯ ಹತ್ರ ನಾವು ಈ ವಸ್ತುವನ್ನು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮಹಾಲಕ್ಷ್ಮಿ ಯಾವ ಜಾಗದಲ್ಲಿ ಇರ್ತಾಳೆ ಅಂದರೆ, ಅಲಕ್ಷ್ಮಿ ಎಲ್ಲಿ ಇರೋದಿಲ್ವೋ, ದರಿದ್ರ ಎಲ್ಲಿರೋದಿಲ್ವೋ, ಬಡತನ ಅನ್ನುವಂಥದ್ದು ಕಾಡ್ತಾ ಇದ್ದಾಗ ಜಗಳ, ಕಿರಿಕಿರಿ, ಮನಸ್ತಾಪಗಳು ಅಂತ ಒದ್ದಾಡ್ತಾ ಇರ್ತಾರೆ, ಕಿತ್ತಾಡ್ತಾ ಇರ್ತಾರೆ. ಅಂತಹ ಜಾಗದಲ್ಲಿ ಅಲಕ್ಷ್ಮಿ ತಾಂಡವವಾಡ್ತಾ ಇರ್ತಾಳೆ. ಆ ಜಾಗಕ್ಕೆ ಶ್ರೀ ಮಹಾಲಕ್ಷ್ಮಿ ಬರೋದಿಲ್ಲ. ಅದಕ್ಕೆ ಆ ತಾಯಿ ಬರಬೇಕು ಅಂದರೆ ನಾವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಬೇಕು, ತುಂಬ ಲಾಭವನ್ನು ಕಾಣಬಹುದು. ಮನುಷ್ಯನಿಗೆ 10 ಹಲವು ಸಮಸ್ಯೆಗಳು, ಅದನ್ನು ಕೆಲವೊಂದು ಬಾರಿ ಸಮಸ್ಯೆಯನ್ನು ಹೋಗಲಾಡಿಸುವಂಥ ಮಾರ್ಗಗಳು ಗೊತ್ತಿರೋದಿಲ್ಲ, ನಮಗೆ ಮುಚ್ಚೋಗಿರುತ್ತೆ. ಆದರೆ ನಮ್ಮ ಜೀವನ ಇಷ್ಟೇ ಅಂದ್ಕೊಳ್ತೀವಿ. ಈ ದಿನ ನೀವು ಮನೆಗೆ ಸಾಂಬ್ರಾಣಿಯನ್ನು ಶನಿವಾರದ ದಿನ ನೀಟಾಗಿ ಮನೆಗಳನ್ನು ಒರೆಸಿದ್ದೆ, ಪೂಜೆಯನ್ನು ನಿಮ್ಮ ಶಕ್ತಿಯ ಅನುಸಾರ ಮಾಡಿಕೊಂಡಿದ್ದೆ ಈ ರೀತಿ ಸಾಂಬ್ರಾಣಿಯನ್ನು ಹಾಕಬೇಕು. ಅದರ ಜೊತೆ ಬೇ ಲೀಫ್ ಇರುತ್ತಲ್ವ, ಅದನ್ನು, ಮುಗ್ಗಿರುವಂಥ ಲವಂಗವನ್ನು, ಈ ಥರ ನಿಮಗೆ ಮನೆಯಲ್ಲಿ ಏನಿರುತ್ತೋ ಅದನ್ನು ಸುಗಂಧಭರಿತವಾದ ವಸ್ತುಗಳನ್ನು ಹಾಕಿ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಶನಿವಾರ ತಪ್ಪದೆ ಮನೆ ಕಟ್ಟಬೇಕು ಅಂತ ಆಸೆ ಇರುವಂಥವರಿಗೆ, ಅರ್ಧಕ್ಕೆ ಮನೆ ನಿಂತೋಗಿದ್ರೆ, ಅಂತಹವರು ಸಾಲದ ಸಮಸ್ಯೆಗೆ ಗುರಿಯಾಗಿದ್ದರೆ ಒಂದು ಲೋಟ, ಗಾಜಿನ ಲೋಟದ ನೀರಿಗೆ ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ಅರಿಶಿಣವನ್ನು ಹಾಕಿ, ಎಷ್ಟೋ ಜನ ಬಾಡಿಗೆ ಮನೆಗಳಲ್ಲಿ ಒದ್ದಾಡ್ತಾ ಇರ್ತಾರೆ, ಕೋರಿಕೆಗಳು ನೆರವೇರ್ತಾ ಇಲ್ಲ, ಸಮಸ್ಯೆಗಳು ಈ ರೀತಿ ಇದೆ ಅನ್ನುವಂಥವರು ಇದನ್ನು ಮಾಡಿ ಕ್ಲೀನಾಗಿ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇಡಿ. ಅದನ್ನು ಕ್ಲೀನಾಗಿ, ಅದಕ್ಕೇನು ಲಿಡ್ ಕ್ಲೋಸ್ ಮಾಡಬೇಕು ಆ ಥರ ಏನೂ ಇಲ್ಲ. ಆ ಥರ ಇಟ್ಟಾಗ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಂಡು ಹೊಸ ಮನೆ ಹಾಗೂ ಭೂಮಿಯನ್ನು ತೆಗೆದುಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಇನ್ನು ಮನೆಯ ಹೊಸ್ತಿಲಿಗೆ ಇದನ್ನು ಚೆಲ್ಲಬೇಕು, ಪ್ರೋಕ್ಷಣೆ ಮಾಡಬೇಕು. ಆಗ ಶ್ರೀ ಮಹಾಲಕ್ಷ್ಮಿ ಗೆಜ್ಜೆನಾದ ಮಾಡ್ತಾ ಮನೆ ಒಳಗಡೆ ಬರ್ತಾಳೆ. ಅದಕ್ಕೆ ಆ ತಾಯಿ ಬರಬೇಕು ಅಂದರೆ ನಾವು ಈ ರೀತಿ ಪ್ರಯತ್ನ ಪಡಬೇಕು. ಸ್ನೇಹಿತರೆ, ಹೊಸ್ತಿಲು ಅನ್ನುವಂಥದ್ದು ಕ್ಲೀನಾಗಿ ಈ ಶ್ರಾವಣ ಮಾಸದಲ್ಲಿ ತೊಳೆದು ಅರಿಶಿಣ, ಕುಂಕುಮ, ರಂಗೋಲಿ, ಹೂವು ಇದನ್ನೆಲ್ಲವೂ ಕೂಡ ನಾವು ಇಟ್ಟಾಗ ಆ ತಾಯಿ ಇಷ್ಟಪಡ್ತಾಳೆ, ಮನೆಗೆ ಆ ರೀತಿ ಬರ್ತಾಳೆ. ಒಂದು ಗಾಜಿನ ಲೋಟವನ್ನು ತಗೊಂಡು ಶುದ್ಧವಾಗಿರುವಂಥ ನೀರನ್ನು ಹಾಕ್ಕೊಳ್ಳಿ. ಇದಕ್ಕೆ ಪರ್ಫ್ಯೂಮು ಅಂದರೆ ದೇವಿಗೆ ಬಳಸುವಂಥದ್ದನ್ನು ತಗೊಳ್ಬೇಕಾಗುತ್ತೆ, ಅದಿದ್ದರೆ ತಗೊಳ್ಳಿ. ಸ್ವಲ್ಪ ರೋಸ್ ವಾಟರನ್ನು ಹಾಕಿ, ಇನ್ನು ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಬೇಕು. ಪಚ್ಚ ಕರ್ಪೂರ
ಯಾವ ಜಾಗದಲ್ಲಿ ಇರುತ್ತೆ ನೋಡಿ ಆ ಜಾಗಕ್ಕೆ ಯಥೇಚ್ಛವಾಗಿ ಧನಾಕರ್ಷಣೆಯಾಗುತ್ತೆ. ಏನೇ ಸಾಲ ಇದ್ದರೂ ತೀರಿಸುವಂಥ ದಾರಿ ಕಾಣಿಸುತ್ತೆ, ಮಾರ್ಗಗಳು ಕಾಣಿಸುತ್ತೆ, ಸಮಸ್ಯೆಗಳು ಹೋಗಲಾಡಿಸುತ್ತೆ. ಇಷ್ಟು ಸುಲಭವಾಗಿರುವಂಥ ಈ ವಸ್ತುಗಳನ್ನು ತಗೊಂಡಿದ್ದೆ ಮನೆಯ ಹೊಸ್ತಿಲಿಗೆ ಚೆಲ್ಲಿ ಪ್ರೋಕ್ಷಣೆ ಮಾಡಿ ಸಂಧ್ಯಾ ಸಮಯದಲ್ಲಿ ಆ ತಾಯಿ ಗೆಜ್ಜೆನಾದ ಮಾಡ್ತಾ ಬರ್ತಾಳೆ. ಇನ್ನು ಒಂದು ಪ್ಲೇಟನ್ನು ತಗೊಂಡಿದ್ದೆ, ಒಂದು ಹಿಡಿಯಷ್ಟು ಉಪ್ಪನ್ನು ಇದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಕಾಗಿಲ್ಲ. ಅದರ ಮೇಲೆ ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಸಾಸಿವೆ ಬಂದು ಶತ್ರುಗಳು ನಮಗಿರ್ತಾರೆ ನೋಡಿ, ಏನೇ ಒಂದು ಕಷ್ಟ ಕೊಡಬೇಕು ಅಂತ ಹೇಳ್ತಾ ಇದ್ದರೂ ಕೂಡ ಅದು ರಿವರ್ಸ್ ಅವ್ರಿಗೇ ಹೋಗುತ್ತೆ. ಒಂದು ಹಳದಿ ಕಲ್ಲರಲ್ಲಿ ಇರುವಂಥ ಪೂರ್ತಿ ಚೆನ್ನಾಗಿರುವಂಥ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ. ಇದಕ್ಕೆ ಅರಿಶಿಣ ಹಾಗೂ ಕುಂಕುಮವನ್ನು ತಗೊಳ್ಬೇಕು. ಈ ರೀತಿ ನಾವು ತಗೊಂಡಿದ್ದೆ ಆದರೆ ನಮಗೆ ತುಂಬ ಜನ ಅಂದ್ಕೊಳ್ತಾರೆ ಧನಾಕರ್ಷಣೆ ಯಾವ ರೀತಿ ಆಗುತ್ತೆ. ಎಷ್ಟೋ ಜನ ಕೊಟ್ಟು ಬಿಟ್ಬಿಟ್ಟಿರ್ತಾರೆ, ಅಥವಾ ಸಾಲ ಕೇಳಿರ್ತಾರೆ, ಅಥವಾ ಆದಾಯ ಜಾಸ್ತಿ ಆಗಬೇಕು, ನಮಗೆ ಸ್ಯಾಲ್ರಿ ಜಾಸ್ತಿ ಆಗಬೇಕು, ಬಿಸ್ನೆಸ್ ಕೈಗೂಡಬೇಕು, ಈ ಥರ ಅನಿಸುತ್ತಲ್ವ. ಅವ್ರಿಗೆಲ್ರಿಗೂ ಕೂಡ ಇದು ಕೆಲಸ ಮಾಡುತ್ತೆ. ಈ ಥರ ನೀವು ಇದನ್ನು ನಿಮ್ಮ ಮನೆಯೆಲ್ಲ ಓಡಾಡಿಸ್ಬೇಕು ಸ್ನೇಹಿತರೆ. ಶನಿವಾರ ಸಂಜೆ 6 ಗಂಟೆಯ ಮೇಲೆ ಈ ರೀತಿ ಮಾಡ್ಕೊಳ್ಳಿ, ರಹಸ್ಯವಾಗಿ ಮಾಡ್ಕೊಳ್ಳಿ. ಮನೆಯೆಲ್ಲ ಕ್ಲೀನಾಗಿ ಓಡಾಡಿಸುವಾಗ ಕೇಳ್ಕೊಳ್ಬೇಕು, ನಮ್ಮ ಸಾಲದ ಸಮಸ್ಯೆಗಳನ್ನು ಹೋಗಲಾಡಿಸು ತಾಯಿ, ನಮ್ಮ ಕೋರಿಕೆಗಳನ್ನು ನೆರವೇರಿಸು, ಇಷ್ಟಾರ್ಥಗಳನ್ನು ನೆರವೇರಿಸು ಅಂತಂದ್ಬಿಟ್ಟು ಕೇಳಿಕೊಂಡು ನಿಮ್ಮ ಇಷ್ಟ ದೇವರನ್ನು ಈ ರೀತಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಿಷಗಳಲ್ಲೇ ನಿಂಬೆಹಣ್ಣು ಅನ್ನುವಂಥದ್ದು ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ನರದೃಷ್ಟಿಯನ್ನು ತೆಗೆದು ಬಿಸಾಕುತ್ತೆ. ಎಷ್ಟೋ ಜನಕ್ಕೆ ನರದೃಷ್ಟಿ ಅಂದರೆ ಯಾವ ರೀತಿ ತಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಹೊಟ್ಟೆ ಉರಿ ಇರುತ್ತೆ ತುಂಬ ಜನಕ್ಕೆ, ಅವ್ರ ಕಣ್ಣು ದೃಷ್ಟಿನೇ ಚೆನ್ನಾಗಿರೋದಿಲ್ಲ, ಚೆನ್ನಾಗಾಗ್ಬಿಟ್ಟು ಚೆನ್ನಾಗಿದ್ದಾರೆ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲವೂ ಕೂಡ ನಮಗೆ ನಮ್ಮ ಮೇಲೆ ತಡ್ತಾ ಇದ್ದಾಗ ತುಂಬ ನಷ್ಟ ಹೊಂದುವಂಥ ಸಂದರ್ಭ ಕೂಡಿ ಬಂದುಬಿಡುತ್ತೆ. ಏನೇ ಕೈಗೆತ್ಕೊಂಡ್ರೂ ನಷ್ಟನೇ, ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕಷ್ಟಕ್ಕೆ ಗುರಿಯಾಗ್ತಾ ಇರ್ತೀವಿ. ಅದಕ್ಕೋಸ್ಕರ ಇದನ್ನು ಮಾಡಿದ್ರೆ ಸುಲಭವಾಗಿ ನಾವು ಅದರಿಂದ ಹೊರಗಡೆ ಬರಬಹುದು. ಈ ಥರ ಮಾಡಿ ಮನೆಯೆಲ್ಲ ಓಡಾಡಿಸಿ ಒಂದು ಕಡೆ ಇಡಬೇಕು. ಅದನ್ನು ರಾತ್ರಿ ಪೂರ್ತಿ ಒಂದು ಕಡೆ ಇಟ್ಬಿಟ್ಟು ನೀವು ನಿಮ್ಮ ಬೆಡ್ರೂಮಲ್ಲಿ ಇಡಬಹುದು, ಹಾಲಲ್ಲಿ ಇಡಬಹುದು, ಅಥವಾ ಕಿಚನಲ್ಲಿ ಇಡಬಹುದು, ಎಲ್ಲಾದರೂ ಇಡಬಹುದು. ಇಡೀ ಮಾರನೆಯ ದಿನ ಇದನ್ನು ತಗೊಂಡೋಗಿದ್ದೆ ಬೆಳಗ್ಗೆ ಎದ್ದಾಗ ಯಾರು ತುಳಿದೇ ಇರುವಂಥ ಜಾಗಗಳಲ್ಲಿ ಹಸಿರು ಗಿಡ ಮರಗಳಿದ್ದರೆ ಆ ಕಡೆ ನೀವು ಹಾಕಿಬಿಟ್ಟು ನೀಟಾಗಿ ಬಂದು ತಿರುಗಿ ನೋಡಬಾರ್ದು, ಬಂದು ಕೈ ಕಾಲು ಮುಖ ತೊಳ್ಕೊಳ್ಳಿ. ಇಷ್ಟು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ.